ಇವತ್ತು ಡಿಮಾರ್ಟ್ ಬಂದಿದ್ದೀವಿ, ಎಲ್ಲ ಆಂಧ್ರಕ್ಕೆ ಹೋಗ್ತಿದ್ದೀವಿ, ಪರ್ಚೇಸಿಂಗ್ ಬಂದಿದ್ದೀವಿ, ಏನೋ ಸ್ನ್ಯಾಕ್ಸ್ ಕುರ್ಕ್ನೆ ಎಲ್ಲ ತಗೋ ಹೋಗೋಕ್ಕೆ. ಸೊ ನಿಶಾಂತ್ ಸೊ ಏನು ತಗೋಣ? ಚಿಪ್ಸ್ ಗಿಪ್ಸ್ ಬಿಸ್ಕೆಟು ಇವಾಗ ಎದು ಸಾಪಿಡೋದಿಲ್ಲ, ಇವನೇನು ತಿನ್ನೋದಿಲ್ಲ. ಸರಿ, ಇದು ಪಾರ್ಲೆಜಿ ಬಿಸ್ಕೆಟ್ 1 kg ಕೂರೆ ತಗೊಂಡೋಗಿ ಬಂದಿದ್ದೀವಿ. ಯಾವ್ದು ಚೆನ್ನಾಗಿರುತ್ತೆ ಬಾಬು? ಫ್ಲೇವರ್ ಇದು நல்லா இருக்கும். ಕುರ್ಕುರೆ ಇದು ಕಿಲ್ಲ ಇರ್ತದೆ, ಇದು நல்லா இருக்கும். ஒரு மாதிரி ಇರ್ತದೆ. ಸೊ ಇವಾಗ ಲೇಸ್ ಒಂದು ಪ್ಯಾಕೆಟ್ ಚೂಸ್ ಮಾಡಿದ್ದೀವಿ. 50 rupees. ಇದು 100 rupees. ಹಾಂ, ಅಲ್ಲ ಅದು ಬೇರೆ ಕೂಡ ಇಲ್ಲ, ಬೇರೆ ಖಾಲಿತಾ ಇದೆ. ಎಲ್ಲ ಖಾಲಿ ಅಷ್ಟೇ, ಖಾಲಿನೇ ಫುಲ್ಲು. இது வாங்கலாண்ணா, மஸ்தாக இருக்கும், ஹாட் ஸ்பைஸியாக இருக்கும். இது எனக்கு அதாவது பிடிக்கிறதா வராது எனக்கு அது ஒன்றே போதும். இது வாங்கி இது நல்லா இருக்கும். எடு. ಇದೊಂದು நல்லா இருக்கும். ಪರವಾಗಿಲ್ಲடಾ, ಬೂತ್ ಚಿಪ್ಸ್ ಅಡಿ. ಪರವಾಗಿಲ್ಲಡಾ. ಆಮೇಲೆ ನೆಕ್ಸ್ಟು ಮಗ ನೀನೇನು ತಗೊಂಡೆ? ಡ್ರೈ ಫ್ರೂಟ್ಸ್ ಸಾಕಾ? ಇಷ್ಟು ಸಾಕು. ನೀನು ಕೊಬ್ಬನಕಾಯ ಜ್ಯೂಸ್ ಒಂದು 50 ಲೀಟ್ರ್ ಐತ್ರಿ. ನೀನು ಕುಡಿತದಾನ? ನಾನು ಕುಡಿಯಲ್ಲ, ನೀವು ಕುಡಿಯಿರಿ. ಸೊ ಇಂಥ ನನ್ನ ಮಕ್ಕಳ ಜೊತೆ ಜೀವನ ನಡೆಸ್ತಾ ಇದ್ದೀರಲ್ಲ ಗುರು ನಾವು. ನಾವು ಚೆನ್ನಾಗಿರ್ತೀರೋ ನೋಡ್ರಿ. ಜಿಮ್ಗೆ ಹೋಗ್ತಾನೆ ಅಂತ ಏನು ತಿನ್ನಲ್ಲ, ಏನು ಕುಡಿಯಲ್ಲ, ಬರೋ ಬೇರೆ ಡ್ರೈ ಫ್ರೂಟ್ಸು. ಅದಕ್ಕೆ ಜೀವನದಲ್ಲಿ ಕುಡಿಬೇಕು, ತಿನ್ಬೇಕು, ಸಾಯ್ಬೇಕು. ಏನಂತೀರ ಗೈಸ್? ಕಮೆಂಟ್ ಮಾಡಿ. ಮಾಡುವ ಲಿಫ್ಟು ಯಾರೋ ಎಲ್ಲಿದ್ದಾರೆ ಗೈಸ್? ಆಗಲ್ಲೋ, ಕಾಸು ಕೊಡಲ್ವಾ? ಏನು ಸುಮ್ಮನೆ ಬಂದಿದ್ದೀರಾ? ಸುಮ್ಮನೆ ಬಂದಿರೋದು, ಕಾಸು ಕೊಟ್ಟು ಬರ್ತೀವಿ. ಇವಾಗ ಪರ್ಚೇಸ್ ಮಾಡ್ತಿದ್ದೀವಲ್ಲ, ಕುರ್ಕುರೆ ಪ್ಯಾಕೆಟೋ ಗಿರ್ಕುರೆ ಪ್ಯಾಕೆಟೋ ತಗೊಂಡಿದ್ದೀವಾ ಅಷ್ಟೇ. ಏನಂತೀರ ಗೈಸ್? ಕಮೆಂಟ್ ಮಾಡಿ. ಈ ಥರ ಬೇಗ ಜವಾಬ್ದಾರಿ ನನ್ನ ಮಕ್ಕಳ ಜೊತೆ ಜೀವನ ನಡೆಸ್ತಾ ಇದ್ದೀರಿ ನಾನು. ನಿಮ್ಮ ಥರ ಗ್ಯಾಂಗಲ್ಲಿ ಈ ಥರ ಸೈಕ್ ನನ್ನ ಮಕ್ಳು ಇರ್ತಾರೆ, ಅವ್ರ ಹೆಸರನ್ನ ಟ್ಯಾಗ್ ಮಾಡಿ. ಹುಡುಗಿರಂದ್ರೆ ಮಾತ್ರ ತಗೊಳೋದು, ಮುಕ್ಲಾರ ತಗೊಡ್ತಾನೆ, ಚೆಲು ಮಾಡ್ತಾನೆ. ಹುಡುಗರ್ಗೆ ಒಂದು ಚಾಕ್ಲೇಟ್ ತಗೊಳೋದ್ರೆ ತಗೊಳಲ್ಲ. ಕೆಲವು ಜಿಮ್ಮರ್ ನಾನು ತಿನ್ನಲ್ಲ ಅಂದ್ಬಿಡ್ತಾನೆ. ಲಿಫ್ಟೇ ಬರ್ತಿಲ್ಲ ಬಾಬು. ನಮಸ್ಕಾರ ಇಲ್ಲ ಗೈಸ್. ಸೊ ಇವಾಗ ಸ್ಟೆಪ್ಸ್ ಹತ್ತಾ ಇದ್ದೀವಿ. ನಡೀರೋ ಹತ್ತು ಬೇಗ. ಈ ಡಿಮಾರ್ಟ್ ಹೊಸೂರಲ್ಲಿ ಇರೋದು. ಇರುವೆಲ್ಲ ಕೊಡಕ್ ಬಂದಿಲ್ಲ ನಾವು. ಪೊಂಗ್ಲದ ಪೊಟ್ಪ. ಐ ಲವ್ ಯು ಮೈ ಸಬ್ಸ್ಕ್ರೈಬರ್ಸ್, ಮೈ ಫ್ಯಾಮ್. ಅಲ್ಲಿ ಇಟ್ಬಿಡು, ಬೇಡ ನಮ್ಗೆ ವಾಪಸ್. ಬಾಟ್ಲ್ಗಳೆಲ್ಲ ತುಂಬಿಸ್ಬಿಟ್ಟಾರೆ ಗುರು. ಆ ಬಾಟ್ಲ್ ನೀವು ಅನ್ಕೊಂಡು ಬಾಟ್ಲಲ್ಲ, ವಾಟರ್ ಬಾಟ್ಲು. ಶಾಪಿಂಗ್ ಮತ್ತೆ ಲಿಫ್ಟ್ ಯೂಸ್ ಮಾಡಕ್ ಬರಲ್ಲ, ಲಿಫ್ಟ್ ಆಗತ್ತಿದ್ದೀರಿ ನೋಡ್ರಿ. ಎಲ್ಲಾ ನಮ್ ತರ ಇದ್ರೇನೆ ಒಂದ್ ಮಜಾ ಬರೋದು. ಏನಾಗುತ್ತೆ ನಿನ್ಗೆ ಚೈಲ್ಡ್ ನನ್ ಮಾಡ. ಇವನು ಹುಡುಗಿ ತರ ಮೇಕಪ್ ಮಾಡಕ ಅದೇನೋ ಫೇಸ್ ವಾಶ್ ತಗೊಂತ ಇದ್ದಾನೆ. ಸೊ ನಾವು ನೋಡಕ್ ಬಂದಿದೀವಿ. ಯಾಕೆಂದ್ರೆ ಫೇಸ್ ಜೆಲ್ ಇದೆ ನೋಡಲ್ಲಿ ಡಬ್ಬ. ಸರಿ ಗುರು, ನಿಮ್ಮಷ್ಟು ನಾವು ಓದಿಲ್ಲ, ಆದ್ರೆ ನಾವು MBA ಮಾಡ್ತಿದ್ದೀವಿ. ಅಯ್ಯೋ ಹೋಯ್ತೆ ಶರ್ಟು. ಚಿನ್ನ ಈ ಮೆಡಿಕಲ್ ಆಗ್ತಾವಣ ನಡಿಯೋ. ಇದೆಲ್ಲ ಬರ ಅದೆಲ್ಲ ಮನೆಗೆ ಏನಾನ ಬೇಕಂದ್ರೆ ಇಲ್ಲಿ ಬಂತ ಅವರೇ. ಇಷ್ಟು ಕಾರಲ್ಲಿ ಹೋಗ್ಬಿಟ್ಟು ಫುಲ್ಲು ವ್ಲಾಗ್ಸ್ ಫುಲ್ ಮಸ್ತ್ ಬರುತ್ತೆ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ನಮ್ಮ ಚಾನಲ್ಗೆ. ಪಟಾಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಷ್ಟೇ. ಪ್ರೈಸ್ ಎಲ್ಲ ಆಯಿತು, ಪರ್ಚೇಸ್ ಸಕ್ಸಸ್ಫುಲಿ ಪರ್ಚೇಸ್ಡ್. ನಾನು ಬರೀ ಡ್ರೈ ಫ್ರೂಟ್ಸು ಒಂದು 2 ಯೋಗರ್ಟ್ ತಗೊಂಡಿದ್ದೀನಿ. ನಾನು ಒಂದು ಸ್ನೀಕರ್ ತಗೊಂಡಿದ್ದೀನಿ. ಆಮೇಲೆ ಮಿಲ್ಕಿ ಮಿಕ್ಟು, 1 ಚಿಪ್ಸ್ ಲೇಸ್ ಅಮೆರಿಕನ್ ಸ್ಟೈಲ್. ನಾನೊಂದು ಹಾಟ್ ಇವನು ಡ್ರೈ ಫ್ರೂಟ್ಸು ಜಿಮ್ಮರು. ಸೊ ನೀವು ಮತ್ತೆ ಕಾರಾಗ ಹೋಗ್ಬಿಟ್ಟು ಕಂಟಿನ್ಯೂ ಮಾಡ್ತೀನಿ. 1 ಗಂಟೆ ವೆಯ್ಟ್ ಮಾಡಿ ಅಷ್ಟೇ. ಒಬ್ರು ಟೈಮಿಗೆ ಬರ್ರಿ ಅಂದ್ರೆ ಬರೋದೇ ಇಲ್ಲ. ನನ್ನ ಮಕ್ಳು 1 hour ಆಯ್ತು ನಾವು ಬಂದು ಡಿಮಾರ್ಟ್ಗೆ ಹೋಗ್ಬಿಟ್ಟು ಎಲ್ಲ ಪರ್ಚೇಸ್ ಎಲ್ಲ ಮಾಡ್ಕೊಂಡು ಬಂದ್ಬಿಟ್ಟು ಬರ್ತಿದಾರೆ ಇದು ಮಿಲ್ಕಿ ಮಿಸ್ಟ್ ಅಷ್ಟೇ.
ಫೋನ್ ಮಾಡ್ರು ಯಾರಾದ್ರೂ ಅವ್ರಿಗೆ ಬೇಗ ಬರಕ್ ಹೇಳಲಿ. ಅಲ್ಲ 9 ಗಂಟೆಗೆ ಬರ್ರೋ ಅಂದ್ಬಿಟ್ಟು ಇವಾಗ ಎಷ್ಟು ಟೈಮು ವಾಚ್ ಬರಲ್ಲ ಕೈಯಲ್ಲಿ ನೋಡಿ. 10 ಗಂಟೆ ಆಯ್ತು. ನನ್ನ ಮಕ್ಳು 1 hour ಇಂದ ವೇಟ್ ಮಾಡಿದ್ರೆ 11 ಗಂಟೆ ಗುರು. 11 ಗಂಟೆ ಆಗೋಯ್ತಾ? ಹೋಗಪ್ಪ 3 ಗಂಟೆ. ಅಲ್ಲಿ ಹೋಗ್ಬಿಟ್ಟು ಏನ್ ಮಾಡ್ತೀರೋ ನಮಗೂ ಗೊತ್ತಿಲ್ಲ. ಅಲ್ಲಿ ಹೋಗ್ಬಿಟ್ಟು ಡುಬುಗು ಡ್ಯಾನ್ಸ್. ದೇವಸ್ಥಾನಕ್ಕೆ ಹೋಗ್ತೀರಿ ಇಟ್ಕೊಂಡು ತಿನ್ನೋದು ನನ್ನ ಮಕ್ಳು ಸ್ವಲ್ಪ ಡೀಸೆಂಟ್ ಆಗಿ ಎಷ್ಟೇ ಡೀಸೆಂಟ್ ಅಂದ್ರೆ ನಮ್ಮ ಅಲ್ಲಿ ಹುಡುಗರು ಹಿಂಗ್ ತಿಂದ್ರೆ ಒಂದ್ ಮಜಾ ಬರುತ್ತೆ. ನೀನ್ ತಿಂದ್ ನೋಡು ಗೊತ್ತಾಗುತ್ತೆ. ಬೇಡಪ್ಪ ನಿಂಗೆ ತಿಂತೀನಿ. ನಂದು ಸ್ಟ್ರಾಬೆರಿ ಫ್ಲೇವರ್, ನಿಂದೇನ್ ಫ್ಲೇವರ್ ಕೊಡು ಅದು ಟೇಸ್ಟ್ ಮಾಡ. ಸ್ಟ್ರಾಬೆರಿ ಫ್ಲೇವರ್ ನೋಡು ಬ್ರೋ, ಇಲ್ಲಿ ಖಾಲಿ ಮಾಡ್ಬಿಟ್ಟು ಕೊಟ್ಟವ. ಇದೇನೋ ಒಂಥರ ಚೆನ್ನಾಗಿದೆ, ಇಲ್ಲ ಅಂತ ಹೇಳಲ್ಲ. ಚೀಪ್ಕೊಂಡ್ ತಿನ್ನಪ್ಪ. ಲೇಡೀಸ್ ತರ ಸ್ಟ್ರಾಬೆರಿ ತಗೊಂಡ್ಬಂದಿದ್ದೆ ನಾನು. ಯಾವ ಸ್ಟ್ರಾಬೆರಿ ಇಷ್ಟ? ನಿಂಗೆಲ್ಲ ಪಿಂಕೇ ಇಷ್ಟ ಅಂತ ನಂಗೆ ಗೊತ್ತು ಬಿಡು. ಲೆಜೆಂಡ್ಸ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಬಟ್ ಎಲ್ಲಾದ್ರಲ್ಲೂ ಪಿಂಕೇ ಹುಡುಕ್ತಾನೆ ಗೈಸ್. ಇವನು ಇಂಥ ನನ್ನ ಮಕ್ಳನ್ನ ಟ್ಯಾಗ್ ಮಾಡಿ ನಿಮ್ ಫ್ರೆಂಡ್ಸ್ ಯಾರು ಇದ್ರೆ. ಅದ ಹಂಗೆ ಆಪೋಸಿಟ್ ಇವನದು ನನ್ನ ಮೇಲೆ ಹೇಳ್ತಾವನೆ. One eternity later. ಎಲ್ಲ ಹುಡುಗರೆಲ್ಲ ಸೆಟ್ ಆಗಿದ್ವಿ, ಹೋಗ್ತಾ ಇದೀವಿ. ನಮ್ಮ ಬಾಸ್ ಪವನ್ ವೆಂಕಟೇಶ್ ಹಾಯ್. ಸೊ ಇನ್ನೂ 80 ಕಿಲೋಮೀಟರ್ ಹೋಗ್ಬೇಕು. ಹೋಗ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ರೀಚ್ ಆದ್ಮೇಲೆ ಹೇಳ್ತೀವಿ. ಅಲ್ಲಿ ಹೋಗ್ಬಿಟ್ಟು ಫುಲ್ ಡುಬುಕಿದೆ. ತೆಂಗಿಂದೆ ಬ್ರೋ, ಅದು ತೆಂಗಿದನ್ನೇ ನಾನು ಕಾಣಿಸಿದ್ದಾನೆ. ಪಡ್ಕೊರ ವಂಡಿ ಆಡ್ಸ ಗಾಡಿ. ಮೇಡ್ಕೋತ ಡೇ ನಾವು ಅವಾಗ ಇವಾಗ ನೋಡಿಸ್ತೀನಿ ನೋಡಿ ಮೇಲೆ. ನೋಡಿ ಹುಡುಗರು ಮೇಲ್ಗಡೆ ಕೂತಿದ್ದಾರೆ. ಎಲ್ಲ ನೋಡ್ತಿದ್ರೆ ನಮ್ಗೆ ನೆನಪಾಗುತ್ತೆ. ನಮ್ಗೆ ಟ್ರಾವೆಲ್ ಮಾಡಿ ಫುಲ್ ಟೈರ್ಡ್ ಆಗ್ಬಿಟ್ವಿ. ಅದಕ್ಕೆ ಬಿರಿಯಾನಿ ಅದು ಇದು ತಿನ್ನೋಕೆ ಬಂದಿದ್ದೀವಿ. ಸೊ ಅಂತ మన క్లాస్ ఎప్పుడు వదనా అన్ని బ్రో ಗೈಸ್ ರೀಚ್ ಆಗಿದೀವಿ ಗೈಸ್. ನಾನೇ ಡ್ರೈವರು. ಜಾತ್ರೆ ತೋರಿಸ್ತೀವಿ. ಜಾತ್ರೆ ನೋಡಿ ಇವತ್ತು ವಿಡಿಯೋ ಬಂದ್ರೆ ಎವ್ರಿ ಬೋರ್ಡ್ ಅಂತಿರಲ್ಲ ಹೆಂಗ ನಾವು ಗಾಯ್ಸ್. ನಮ್ಗೆ ಹೆಂಗೋ ಎಲ್ಲೋ ಬೇಕಂತಾನೆ ಗೊತ್ತಿಲ್ಲ ಗಾಯ್ಸ್. ಎಲ್ಲೋ ಹೋಗ್ತಾ ಇದ್ದೀವಿ ಅಷ್ಟೇ ಗಾಯ್ಸ್. ಪುಂಗ್ನೂರಿಂದ 1 ಕಿಲೋಮೀಟರ್ ಇದೆ ಮುಂದೆ ಹೋಗ್ರಲ್ಲಿ. ಅಲ್ಲೇ ಬೋರ್ಡ್ ಹಾಕಿದಾರಲ್ಲ ನೋಡ್ರು. ಮತ್ತೆ ಇವಾಗ ಹೆಂಗ್ ಹೋಗ್ಬೇಕಾ? ಒಂಟಾಂಬೈ ರಾಕೇಶ್ ಏನಲ್ಲಿ ಚಡ್ಡಿ ಹಾಕೊಂಡ್ ಬಂದಿದ್ಯಾ? ಅಲ್ಲೇ ಇತ್ತು ಊರಪ್ಪ ಅನ್ಕೊಂಡು ಚಡ್ಡಿ ಹಾಕೊಂಡ್ ಬಂದಿರೋದು. ರಾಕೇಶ್ ಹೋಗ್ ಕೆಲ್ದ ನಮ್ಗೆ ಅಲ್ಲಿಂದ ತಗೊಂಬರಕ್ಕೆ. ತಗೊಂಡು ಇವಾಗ ಹೋಗ್ತಿದೀವಿ. ಅದ ಒಂದ್ ಬೆಳಗ್ಗೆ 9 ಗಂಟೆಗೆ ತಗೋಬರಕ್ಕೆಲ್ಲ ನಾವು 4 ಗಂಟೆ. ಸೊ ಗೈಸ್ ರಾಕೇಶ್ ಅವ್ರ ಮನೆ ಹತ್ರ ಬಂದು ರೀಚ್ ಆಗಿದ್ದೀವಿ. ನನ್ ಮಕ್ಳು ಬಂದ ತಕ್ಷಣ ಸುರಚ್ಕೊಂಡ್ಬಿಟ್ರು. ಇನ್ ನೋಡು ಇವನು ಸುರಚ್ಕೊಂಡ. ಇವನು ಆಗ್ತಿದ್ದಾನೆ ಆಲ್ರೆಡಿ. ಅಲ್ಲಿ ಅವ್ನು ನಿಂತ್ಕೊಂಡೇ ಆಗ್ತಿದ್ದಾನೆ ಅಲ್ಲಿ. ಇವ್ನು ನೋಡಿ ಇವ್ನು ತಿಕ್ಕಿಲ್ ನನ್ ಮಗ ಕ್ಲಾಸ್ಗೆ ನಾಮ್ ಹಾಕೊಂಡ್ ಬರ್ತಾನೆ. ಕಚ್ಚಿ ಕರ್ಕೊಂಡು ಬಾಯಿ ತರ ಕೂತಿದ್ದಾನೆ. ತರ್ಕುರಿ ನನ್ ಮಗ ನೋಡ ಇಲ್ಲಿ. ಅವನಂತೂ ಕುಡ್ಬಿಟ್ಟು ಹೆಂಗ್ ಕೂತಿದ್ದಾನೆ ನೋಡು. ಇವನು ಕುಡ್ತಿದ್ದಾನೆ. ಕುಕ್ಕ ನೋಡು ಬೇಜಾರಾಗ್ತದೆ ಮಾರೆ. ನಾ ಕುಡಿದ್ರೆ ಮಾತ್ರ ಇವ ನೋಡು, ಇವ ಓಸಿ ಕುಡಿದಿದ್ದಾನೆ. ಲೋಕಲ್ ಫ್ರೆಂಡ್ ನೋಡಿ. ಅಲ್ಲಿ ಯಾರು ಹಿಡಿದಿದ್ದ ಅವ್ನು ಇನ್ನೂ ದೊಡ್ಡ ತರ್ಕುರಿ ಎಲ್ಲ. ಏನ್ ನನ್ನ ಮಕ್ಕಳು ಒಬ್ಬೊಬ್ರು ಒಂದೊಂದ್ ತರ ಇದ್ದಾರೆ. ಎಲ್ಲಿ ಅಂತ ಕೇಳಿದ್ರು ಇವ್ರ ಹತ್ರ ಯಾರು ನಿಮ್ಮೂರ ಹತ್ರ